ಅಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ ಪಂಚಮೋಧ್ಯಾಯದಲ್ಲಿ ಇವತ್ತು 3ನೇ ಶ್ಲೋಕ. ಯೇ ವಾಮಯೀಶೇ ಕೃತಸೌಹೃದಾರ್ಥಾಃ ಜನೇಷು ದೇಹಂ ಭರವಾರ್ತಿಕೇಷು ಗೃಹೇಷು ಜಾಯಾತ್ಮಜರಾತಿರಾಸು ನ ಪ್ರೀತಿಯುಕ್ತಾ ಯಾವದರ್ಥಾಶ್ಚ ಲೋಕೆ. ಭಗವಂತ ವೃಷಭ ತನ್ನ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಎಲ್ಲ ಜನರೂ ಕೂಡ ಕೇಳಿಸಿಕೊಳ್ಳುವಂತೆ ಸಭೆಯಲ್ಲಿ ತನ್ನ 100 ಜನ ಮಕ್ಕಳಿಗೆ ಉಪದೇಶ ನಡೀತಾ ಇದೆ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ, ನಿನ್ನೆ ದಿವಸ ನಮಗೆ ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿ ಬಂದು ತಪಸ್ಸಿನಲ್ಲಿ ಆಸಕ್ತಿ ಬರಬೇಕು ಅಂತಾದರೆ ಮಹಾತ್ಮರ ಸೇವೆ ಮಾಡಬೇಕು. ಮಹಾತ್ಮರ ಸೇವೆ ಅದು ಮೋಕ್ಷ ಮಾರ್ಗವನ್ನು ತೋರಿಸ್ತದೆ. ವಿಷಯ ಭೋಗಗಳಲ್ಲಿ ಆಸಕ್ತಿ ಅದು ಅಧಃಪಾತಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಮಹಾತ್ಮರ ಸೇವೆ ಮಾಡಬೇಕು ಅಂತ. ಯಾರು ಮಹಾತ್ಮರು ಅಂತಂದಾಗ ಸಮಚಿತ್ತಾಃ ಪ್ರಶಾಂತಾಃ ವಿಮನ್ಯವಃ ಸುಹೃದಃ ಸಾಧವಃ ಅಂತ ಮಹಾತ್ಮರ ಒಂದು ಲಕ್ಷಣವನ್ನ ಭಗವಂತ ಹೇಳಿದ. ಇಂತಹ ಮಹಾತ್ಮರು ಅವರಿಗೆ ಯಾವುದು ಪ್ರೀತಿ ಅಂತಂದ್ರೆ, ನನಗೆ ಸಂತೋಷ ಉಂಟಾದ್ರೆ ಅದೇ ಅವರಿಗೆ ಪರಮ ಪುರುಷಾರ್ಥ ಅಂತ ತಿಳ್ಕೊಳ್ತಾರೆ. ಮಯಿ ಈಶೆ ಕೃತ ಸೌಹೃದಾರ್ಥಾಃ, ನನ್ನಲ್ಲಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಾನು ಪರಮೇಶ್ವರನಾದಂತಹ ನನ್ನಲ್ಲಿ ಪ್ರೀತಿ ಉಂಟಾಯಿತು ಅಂತಾದರೆ ಅದನ್ನೇ ಪರಮ ಪುರುಷಾರ್ಥ ಅಂತ ತಿಳಿತಾರವರು ಮಹಾತ್ಮರು. ಅವರಿಗೆ ಬೇರೆ ಯಾವುದರ ಅಪೇಕ್ಷೆಯೂ ಕೂಡ ಇರೋದಿಲ್ಲ. ಭಗವಂತನಿಗೆ ಪ್ರೀತಿ ಆದರೆ ಸಾಕು ಅಂತ. ಯಾವುದೇ ಒಂದು ಕೆಲಸವನ್ನ ಮಾಡುವಾಗಲೂ ಭಗವತ್ ಪ್ರೀತ್ಯರ್ಥವಾಗಿಯೇ ಮಾಡ್ತಾರೆ.
ಭಗವಂತನ ವಿಷಯವನ್ನ ಬಿಟ್ಟು ಬೇರೆ ಯಾವ ವಿಷಯ ಪದಾರ್ಥಗಳ ಕುರಿತು ಅವರು ವಿಚಾರ ಮಾಡೋದಿಲ್ಲ. ಬೇರೆ ಯಾರಾದರೂ ವಿಷಯ ಪದಾರ್ಥಗಳಲ್ಲೇ ಆಸಕ್ತರಾದಂಥವ್ರೇನಿರ್ತಾರಲ್ಲ ಜನಗಳು, ಅಂಥವರ ಸಂಪರ್ಕವನ್ನೇ ಅವರು ಮಾಡೋದಿಲ್ಲ. ಭಗವದ್ವಿಷಯಕವಾದ ಪ್ರವೃತ್ತಿಯನ್ನ ಬಿಟ್ಟು ಕೇವಲ ಮನೆ, ಹೆಂಡತಿ, ಮಕ್ಕಳು, ಸ್ನೇಹಿತರು, ಹಣ ಅಂತ ಅದರಲ್ಲೇ ಯಾರು ತೊಡಗಿರ್ತಾರಲ್ಲ ಅಂಥವ್ರ ಜೊತೆ ಪ್ರೀತಿ ಮಾಡೋದಿಲ್ಲ ಅವರು ಮಹಾತ್ಮರು. ಕೇವಲ ನನ್ನನ್ನ ಮಾತ್ರ ಒಲಿಸಿಕೊಳ್ಳಿಕ್ಕೆ ಬೇಕೋ ಏನೋ ಅದನ್ನು ಮಾತ್ರ ಮಾಡ್ತಾರೆ. ತಾವು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲೌಕಿಕದಲ್ಲಿ ಇರ್ತಾರೆ. ಯಾವದರ್ಥಾಶ್ಚ ಲೋಕೆ, ಲೋಕದಲ್ಲಿ ಬದುಕಬೇಕಲ್ಲ, ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲೌಕಿಕ ಸಂಪರ್ಕ. ಉಳಿದ ಯಾವ ಲೌಕಿಕ ವಿಷಯಗಳ ಬಗ್ಗೆಯೂ ಅವರಿಗೆ ಆಸಕ್ತಿ ಇರೋದೇ ಇಲ್ಲ. ಭಗವಂತನಿಗಿಂತ ವ್ಯತಿರಿಕ್ತವಾದ ಈ ಮನೆ, ದೇಹ, ದೇಹಕ್ಕೆ ಸಂಬಂಧಪಟ್ಟಂತಹ ಹೆಂಡತಿ, ಮಕ್ಕಳು, ಜಾಯ ಆತ್ಮ ಜರಾತಿ ಜರಾಸ್ ಜರಾ ಅತಿ ಜರಾತಿರಾಸು ನ ಪ್ರೀತಿಯುಕ್ತ. ಜಾಯ ಆತ್ಮಜ, ಮಕ್ಕಳು ಅಂತ ಅರ್ಥ. ರಾತಿ ಅಂದ್ರೆ ಸ್ನೇಹಿತರು ಅಂತ ಅರ್ಥ. ಸ್ನೇಹಿತರು ಕೂಡ ಒಂದು ವೇಳೆ ಭಗವದ್ವಿಷಯಕವಾದ ವಿಷಯಗಳನ್ನು ಬಿಟ್ಟು ಕೇವಲ ಉದರಂಭರರಾಗಿದ್ದರೆ, ದೇಹಂಭರರಾಗಿದ್ದರೆ ಅಂಥವರ ಸಂಪರ್ಕವನ್ನು ಮಾಡೋದಿಲ್ಲ, ಅಂಥವರ ಮೇಲೂ ಪ್ರೀತಿ ಮಾಡೋದಿಲ್ಲ. ಅವರು ಸ್ನೇಹಿತರೇ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು. ಅವರು ಕೇವಲ ದೇಹಂಭರರಾಗಿದ್ದರೆ, ಭಗವದ್ವಿಷಯಕವಾದ ವಿಚಾರಗಳನ್ನು ಅವರು ಬಿಟ್ಟಿದ್ರೆ ಅವರ ಜೊತೆ ಪ್ರೀತಿ ಮಾಡೋದಿಲ್ಲ ಅಂತ ಅರ್ಥ. ಕೇವಲ ನನ್ನಲ್ಲಿ ಪ್ರೀತಿ ಉಂಟಾದರೆ ಸಾಕು ಅವರಿಗೆ, ಅದೇ ಪರಮ ಪುರುಷಾರ್ಥ. ಉಳಿದವರು ಯಾರನ್ನೂ ಕೂಡ ಅವರು ಹೆಚ್ಚು ಆದರ ಮಾಡೋದಿಲ್ಲ. ಯಾವದರ್ಥಾಶ್ಚ ಲೋಕ, ಆದರೂ ಲೌಕಿಕದಲ್ಲಿ ಇರ್ತಾರೆ, ಎಷ್ಟು ಇರಬೇಕೋ ಅಷ್ಟೇ. ಶರೀರ ಯಾತ್ರ ನಡಿಬೇಕಲ್ಲ, ಅದಕ್ಕೆಷ್ಟು ಬೇಕೋ ಅಷ್ಟು ಅಂತ ಅರ್ಥ. ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಲೌಕಿಕ ಜನರ ಜೊತೆಗೆ ವ್ಯವಹಾರ. ಹಣ ಆಗಿರ್ಬೋದು ಅಥವಾ ಲೌಕಿಕ ವ್ಯವಹಾರಗಳಾಗಿರ್ಬೋದು, ಲೌಕಿಕ ಜನರ ಜೊತೆಯಲ್ಲಿ ಸಂಪರ್ಕ ಆಗಿರ್ಬೋದು, ಇದೆಲ್ಲ ಕೇವಲ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟುಕೊಂಡಿರ್ತಾರೆ. ಇಂಥವರು ಮಹಾತ್ಮರು ಅಂತ ಕರೆಸ್ಕೊಳ್ತಾರೆ. ಏವಾ ಮಯೀಶೇ ಕೃತ ಸೌಹೃದಾರ್ಥ ಜನೇಶು ದೇಹಂ ಭರವಾರ್ತಿಕೇಶು ಗೃಹೇಶು ಜಾಯಾತ್ಮಜರಾತಿರಾಸು ನ ಪ್ರೀತಿಯುಕ್ತ ಯಾವದರ್ಥಾಶ್ಚ ಲೋಕೆ ನೂನಂ ಪ್ರಮತ್ತಃ ಕುರುತೆ ಕರ್ಮದೀನೋ ಯದಿಂದ್ರಿಯ ಪ್ರೀತಯ ಆವೃಣೋತಿ ನ ಸಾಧು ಮನ್ಯೇ ಯತ ಆತ್ಮನೋಯಂ ಅಸನ್ನಪಿ ಕ್ಲೇಶದ ಆಸದೇಹ. ಈ ದೇಹ ಅಂತನ್ನೋದು ಆತ್ಮನಿಗೆ ಸ್ವಾಭಾವಿಕವಾಗಿ ಇಲ್ಲ, ಇದು ಜಡ. ಇದು ಜಡವಾದಂತಹ ದೇಹ
ಈ ದೇಹ ಆತ್ಮನ ಸ್ವರೂಪಭೂತವಾದ ದೇಹ ಅಲ್ಲ, ಇದು ಸ್ವಾಭಾವಿಕವಾಗಿ ಈ ದೇಹ ಆತ್ಮನಿಗೆ ಇಲ್ಲ. ಇದು ಅವನ ಕರ್ಮದ ನಿಮಿತ್ತದಿಂದ ಬಂದದ್ದು. ಈ ದೇಹ ನಮಗೆ ಕಷ್ಟವನ್ನ ತಂದು ಕೊಡ್ತಕ್ಕಂಥದ್ದು ದೇಹ ಇದು. ಈ ದೇಹದಿಂದ ನಾವು ಎಷ್ಟು ಕರ್ಮ ಮಾಡಿದರೂ ಕೂಡ ಪುನಃ ಇಂತಹ ಜಡದೇಹವೇ ಬಂದ್ರೆ ಆ ಜಡದೇಹದಲ್ಲೂ ಮತ್ತೆ ಕರ್ಮ ಮಾಡ್ತೇವೆ. ಅದರಿಂದ ಮತ್ತೆ ಇನ್ನೊಂದು ದೇಹ ಬರ್ತದೆ. ಹೀಗೆ ಒಂದು ದೇಹದಿಂದ ಮಾಡುವ ಕರ್ಮ ಮತ್ತೊಂದು ಇಂತಹ ಜಡದೇಹ ಬರಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಮತ್ತು ದೇಹ ಬಂಧನವನ್ನೇ ನಾವು ತಂದುಕೊಂಡಂಗೆ ಆಗ್ತದೆ. ಈಗ ಈ ದೇಹದಲ್ಲಿ ನಾವು ಈ ದೇಹದ ಸುಖಕ್ಕೋಸ್ಕರ ಕರ್ಮ ಮಾಡ್ತೇವೆ, ಅದು ಬಂಧಕವಾಗ್ತದೆ. ಆ ಬಂಧಕವಾದ ಕರ್ಮ ತೀರ್ಲಿಕ್ಕೆ ಮತ್ತೊಂದು ದೇಹ ಬರ್ತದೆ, ಅದು ಇದೇ ರೀತಿಯಾದ ಜಡದೇಹ. ಅದರಲ್ಲೂ ವಿಷಯಾಸಕ್ತಿ, ಆ ದೇಹ ಸುಖಕ್ಕೋಸ್ಕರ ಮತ್ತೆ ಕರ್ಮ. ಹೀಗೆ ಒಂದೊಂದು ಕರ್ಮಗಳು ಕೂಡ ಮತ್ತೆ ಇನ್ನೊಂದು ದೇಹವನ್ನ ಉಂಟು ಮಾಡಲಿಕ್ಕೆ ಕಾರಣಗಳಾಗ್ತಾ ಹೋಗ್ತದೆ, ಬಂಧಕಗಳೇ ಆಗ್ತಾ ಹೋಗ್ತದೆ. ಇಂದ್ರಿಯ ಸುಖಕ್ಕೋಸ್ಕರ ಈ ಆತ್ಮ ಪ್ರಮಾದದಿಂದ ಮತ್ತೆ ಬಂಧಕ ಕರ್ಮ ಮಾಡ್ತಾನೆ. ಅದರಿಂದ ಮತ್ತೆ ಈ ದೇಹ ಬಂಧನದಲ್ಲಿಯೇ ಇರಬೇಕಾಗ್ತದೆ. ಆದ್ರಿಂದ ಅಂಥ ಕರ್ಮವನ್ನ ಮಾಡೋದು ಸರಿ ಅಂತ ನನಗೆ ಅನ್ಸೋದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಕ್ಲೇಶದಃ ಅಸದೇಹ, ಮತ್ತು ಕ್ಲೇಶವನ್ನೇ ಉಂಟು ಮಾಡತಕ್ಕಂಥದ್ದು ಈ ದೇಹ. ಇಂತಹ ಕರ್ಮವನ್ನ ಪ್ರಾಯ ಮಾಡೋದಿಲ್ಲ, ಬುದ್ಧಿವಂತರು ಯಾರು ಮಾಡೋದಿಲ್ಲ. ನ ಸಾಧು ಮನ್ಯೆ, ಈ ತರ ಕರ್ಮ ಮಾಡೋದು ಸಾಧು ಅಂತ ಅನ್ಸೋದಿಲ್ಲ ನನಗೆ. ಇಂದ್ರಿಯಗಳ ಪ್ರೀತಿಗೋಸ್ಕರ ಮಾಡ್ತಕ್ಕಂತಹ ಕರ್ಮ ಅದು ಸಾಧು ಅಲ್ಲ ಅಂತ. ಯತ್ ಇಂದ್ರಿಯ ಪ್ರೀತಯೇ ಆವೃಣೋತಿ ತತ್ ಕರ್ಮ ನ ಸಾಧು ಮನ್ಯೆ ಅಂತ ಹಾಗಿಟ್ಟುಕೊಳ್ಬೇಕು. ನಾವು ಇಂದ್ರಿಯಗಳನ್ನ ಪ್ರೀತಿಗೊಳಿಸ್ಲಿಕ್ಕೋಸ್ಕರ, ಇಂದ್ರಿಯಗಳ ಸುಖಕ್ಕೋಸ್ಕರ ಕರ್ಮಗಳನ್ನ ಮಾಡ್ತೇವೆ. ಆ ಕರ್ಮದಿಂದ ಮತ್ತೊಂದು ದೇಹ ಬರಲಿಕ್ಕೆ ಅದು ಕಾರಣ ಆಗ್ತದೆ. ಆ ದೇಹದಲ್ಲೂ ಮತ್ತು ಇಂದ್ರಿಯ ಸುಖಕ್ಕೋಸ್ಕರನೇ ಕರ್ಮಗಳನ್ನ ಮಾಡ್ತಾವ, ಅದು ಮತ್ತೊಂದು ದೇಹ ಬರಲಿಕ್ಕೆ ಕಾರಣ. ಹೀಗೆ ಮತ್ತೊಂದು ಈ ಜಡದೇಹ ಬರಲಿಕ್ಕೆ ಕಾರಣವಾಗ್ತಕ್ಕಂತಹ ಕರ್ಮಗಳು, ಇಂದ್ರಿಯ ಸುಖಕ್ಕೋಸ್ಕರ ಅಂತ ಮಾಡ್ತಕ್ಕಂತಹ ಕರ್ಮಗಳು, ಅದು ಮತ್ತು ನಮಗೆ ಕ್ಲೇಶದಾಯಕನೇ, ಬಂಧಕಗಳೇ. ಹಾಗಾಗಿ ಇಂತಹ ಕರ್ಮ ಅಂತನ್ನೋದು ಸರಿಯಲ್ಲ, ಇದನ್ನ ಮಾಡೋದು ಸಾಧು ಅಂತ ನನಗನ್ಸ್ತಾ ಇಲ್ಲ. ನ ಸಾಧು ಮನ್ಯೆ, ಆದ್ರಿಂದ ಅಸಾಧುರೇವ ಇದು. ಈ ಕರ್ಮ ಮಾಡೋದ್ರಿಂದ ಮತ್ತೊಂದು ದೇಹ ಹುಟ್ಟಿದ್ರೆ ಅದು ಅಸಾಧುವೇ, ಅದು ಮತ್ತು ಇಂಥದ್ದೇ ಜಡ ದೇಹ. ಹಾಗಾಗಿ ದೇಹದ ಬಂಧನವನ್ನೇ ತಂದುಕೊಳ್ಳಲಿಕ್ಕೋಸ್ಕರ ಮತ್ತೊಂದು ಕರ್ಮ ಮಾಡ್ತೀವಿ ನಾವು. ಮಾಡುವ ಕರ್ಮಗಳೆಲ್ಲ ನಮ್ಮ ಬಂಧನಕ್ಕೆ ಅದು ಕಾರಣ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಈ ಮಾಡುವ ಕರ್ಮಗಳು ಸರಿಯಲ್ಲ ಅಂತ ಅನಿಸ್ತದೆ. ನೂನಂ ಪ್ರಮತ್ತ ಕುರುತೆ ಕರ್ಮದೀನೋ ಯದಿಂದ್ರಿಯ ಪ್ರೀತಯೇ ಆವೃಣೋತಿ ನ ಸಾಧು ಮನ್ಯೇ ಯತ ಆತ್ಮನೋಯಂ ಅಸನ್ನಪಿ ಕ್ಲೇಶದ ಆಸದೇಹ ಪರಾಭವಸ್ತಾವದಬೋಧ ಜಾತೋ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ ತಾವತ್ ಕ್ರಿಯಾಸ್ತಾವದಿದಂ ಮನೋ ವೈ ಕರ್ಮಾತ್ಮಕಂ ಯೇನ ಶರೀರಬಂಧಃ. ಹಾಗಾಗಿ ಈ ಶರೀರ ಇದು ಬಂಧಕ. ಒಂದು ಶರೀರದಿಂದ ಏನು ಕರ್ಮಗಳನ್ನು ನಾವು ಮಾಡ್ತೇವೆ
ಆ ಕರ್ಮ ಮತ್ತೊಂದು ಇದೇ ರೀತಿಯಾದ ಬಂಧಕವಾದ ಶರೀರಕ್ಕೆನೇ ಕಾರಣ ಆಗ್ತದೆ. ಇದು ಶರೀರ ಅನ್ನೋದು ಸ್ವಾಭಾವಿಕವಾದದ್ದಲ್ಲ. ಅಸ್ವಾಭಾವಿಕವಾದ ಈ ಶರೀರ ಅದು ಬಂಧಕವಾದದ್ದು ಅಂತ ಹೇಳಿದ. ಇದು ಎಲ್ರಿಗೂ ಅಲ್ಲ. ಮತ್ತೆ ಎಲ್ಲರಿಗೂ ಈ ಶರೀರ ಬಂಧನವನ್ನ ಉಂಟು ಮಾಡ್ತದೆ ಅಂತಲ್ಲ. ಈ ಶರೀರದಿಂದ ನಾವು ಭಗವಂತನ ತತ್ವವನ್ನ ವಿಚಾರ ಮಾಡಿ ಅಪರೋಕ್ಷಕ್ಕೆ ಬೇಕಾಗುವ ಸಾಧನೆಗಳನ್ನ ಮಾಡ್ಕೊಳ್ಬೇಕು. ಆ ರೀತಿ ಯಾರು ಮಾಡ್ಕೊಳ್ಳೋದಿಲ್ವೋ ಅಂಥವರಿಗೆ ಮಾತ್ರ ಇದು ಬಂಧನ ಶರೀರ. ಈ ಶರೀರ ಅಂತನ್ನೋದು ಒಂದು ಬಂಧನ. ಅದು ಯಾರಿಗೆ? ಯಾರು ಭಗವಂತನ ತತ್ವಜ್ಞಾನವನ್ನ ಸಂಪಾದನೆ ಮಾಡದೆ ಅಪರೋಕ್ಷಕ್ಕೆ ಬೇಕಾಗುವ ಭಗವಂತನ ಸಾಕ್ಷಾತ್ಕಾರಕ್ಕೆ ಬೇಕಾಗುವ ಕರ್ಮಗಳನ್ನ ಮಾಡೋದಿಲ್ವೋ, ಕೇವಲ ಇಂದ್ರಿಯ ಪ್ರೀತಿಗೋಸ್ಕರ ಯಾರು ಕರ್ಮಗಳನ್ನ ಮಾಡ್ತಾರಲ್ಲ ಅಂಥವರಿಗೆ ಇದು ಬಂಧಕ. ಯಾರು ಪರಮಾತ್ಮನ ತತ್ವವನ್ನ ವಿಚಾರ ಮಾಡಿ ಈ ದೇಹದಿಂದ ಪರಮಾತ್ಮನಿಗೆ ಪ್ರೀತಿಯಾಗುವ ಹಾಗೆ ಅಪರೋಕ್ಷ ಜ್ಞಾನಕ್ಕೆ ಬೇಕಾಗುವಂತಹ ಕರ್ಮಗಳನ್ನ ಮಾಡ್ತಾರೋ ಅವರಿಗೆ ಇದು ಬಂಧಕ ಅಲ್ಲ. ಅದನ್ನ ಮಾಡದೇ ಇರೋರಿಗೆ ಮಾತ್ರ ಇದು ಈ ಶರೀರ ಅಂತನ್ನೋದು ಬಂಧನ ಆಗ್ತದೆ. ಪಾಪ ಕರ್ಮಗಳನ್ನ ಮಾಡಿ ಪುನಃ ಅದರಿಂದ ಮತ್ತೊಂದು ಮತ್ತೊಂದು ಜನ್ಮ ಬರಲಿಕ್ಕೆ ಕಾರಣ ಆಗ್ತದೆ. ಆ ಪಾಪಕರ್ಮಗಳಿಂದ ಉಂಟಾಗುವ ಫಲ, ಆ ಫಲದ ಲೇಪ ಅವರಿಗುಂಟಾಗ್ತದೆ. ಆ ಪಾಪಕರ್ಮದಿಂದ ಮತ್ತೊಂದು ಶರೀರದ ಬಂಧನ ಬರ್ತದೆ. ಮನಸ್ಸು ಕೂಡ ತಾವದಿದಂ ಮನೋವೈ ಕರ್ಮಾತ್ಮಕಂ ಅಂತ. ಮನಸ್ಸು ಕೂಡ ಈ ಶರೀರದ ಬಂಧನವನ್ನ ತರುವ ಮನಸ್ಸೇ ಅವನಿಗಿರ್ತದೆ, ಜೀವನಿಗೆ. ಅಂಥವನಿಗೆ ಇದು ಬಂಧನ ಅಂತ ಶರೀರ, ಎಲ್ರಿಗೂ ಅಲ್ಲ. ತಾವತ್ ಕ್ರಿಯಾ ತಾವದಿದಂ ಮನೋವೈ ಕರ್ಮಾತ್ಮಕಂ ಏನ ಶರೀರ ಬಂಧ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನ ನೋಡಿದ್ರೆ, ಈ ಶರೀರ ಅಂತನ್ನೋದು ಎಲ್ರಿಗೂ ಕೂಡ ಬಂಧಕವಾದದ್ದು. ಈ ಶರೀರದಿಂದ ಏನೇ ಮಾಡಿದ್ರು ಕೂಡ ಅದು ಇನ್ನೊಂದು ಇಂತಹ ಜಡದೇಹ ಬರಲಿಕ್ಕೆ ಕಾರಣ ಆಗ್ತದೆ ಮತ್ತು ಬಂಧಕವೇ ಆಗ್ತದೆ. ಯಾವುದೇ ಕರ್ಮ ಮಾಡಿದರೂ ಕೂಡ ಅದು ಬಂಧಕವೇ ಆಗ್ತದೆ ಅಂತನ್ನೋ ರೀತಿಯಲ್ಲಿ ಹೇಳಿದ. ಆದರೆ ಈಗ ಅದನ್ನ ಸ್ವಲ್ಪ ಸ್ಪಷ್ಟಪಡಿಸ್ತಾ, ಎಲ್ರಿಗೂ ಅಲ್ಲ, ಇದು ಅಪರೋಕ್ಷವನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೋಸ್ಕರ ಯಾರು ಪ್ರಯತ್ನ ಮಾಡೋದಿಲ್ವೋ, ಪರಮಾತ್ಮ ತತ್ವವನ್ನ ಯಾರು ವಿಚಾರ ಮಾಡೋದಿಲ್ವೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಶರೀರ ಅಂತನ್ನೋದು ಬಂಧಕವಾಗ್ತದೆ ಅಂತ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಸ್ವಲ್ಪ ಪಾಠವನ್ನೇ ವ್ಯತ್ಯಾಸ ಇಟ್ಕೊಂಡಿದ್ದಾರೆ. ಪರಾಭವಸ್ತಾವದಬೋಧ ಜಾತೋ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ ಅಂತ ಇಲ್ಲಿ ಶ್ಲೋಕ ಇರೋದು. ಅವರು ಯಾವತ್ ಕ್ರಿಯಾಸ್ತಾವದಿದಂ ಮನಃ ಅಂತ ಮುಂದಿಂದು, ತಾವತ್ ಕ್ರಿಯಾಸ್ತಾವದಿದಂ ಮನೋವೈ ಕರ್ಮಾತ್ಮಕಂ ಯೇನ ಶರೀರ ಬಂಧ ಅಂತ ನಾವು ಶ್ಲೋಕದಲ್ಲಿ ನೋಡಿದ್ವಿ. ಆದರೆ ಅವರು ಯಾವತ್ ಕ್ರಿಯಾಸ್ತಾವದಿದಂ ಮನಃ ಅಂತ ಇಟ್ಟುಕೊಂಡಿದ್ದಾರೆ. ಹಾಗಿಟ್ಟುಕೊಂಡು ಆತ್ಮಸ್ವರೂಪದ ಯಥಾರ್ಥ ಜ್ಞಾನ ಇಲ್ಲದೇ ಇರುವಷ್ಟು ಕಾಲ ಅಜ್ಞಾನದಿಂದಾಗಿ ಶರೀರ ಮೊದಲಾದವುಗಳಿಂದ ಆತ್ಮನ ಸ್ವರೂಪಕ್ಕೆ ಅಭಿಭವ ಆಗ್ತದೆ ಅಂತಾರೆ. ಅಭಿಭವ ಆಗ್ತದೆ ಅಂದ್ರೆ ತಿರೋಭಾವ ಉಂಟಾಗ್ತದೆ.
ಆತ್ಮನನ್ನ ಈ ದೇಹ ಮೊದಲಾದವುಗಳಿಗಿಂತ ಅಭಿನ್ನ ಅಂತ ತಿಳ್ಕೊಳ್ತಾನೆ. ಈ ಅಜ್ಞಾನ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಮಾತ್ರ ಕರ್ಮಗಳು ಉಂಟಾಗ್ತಾನೇ ಇರ್ತವೆ. ಕರ್ಮಗಳು ಎಷ್ಟು ಕಾಲದವರೆಗೆ ಇರ್ತಾವೋ ಅಷ್ಟೂ ಕಾಲ ಮನಸ್ಸು ಕರ್ಮದಲ್ಲೇ ಆಸಕ್ತವಾಗಿರ್ತದೆ. ಅದು ಜ್ಞಾನದ ಕಡೆಗೆ ಹರಿಯೋದೇ ಇಲ್ಲ. ಅದರಿಂದ ಮತ್ತೆ ಶರೀರದ ಬಂಧ ಉಂಟಾಗ್ತದೆ ಅಂತ ಈ ರೀತಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ವೀರರಾಘವ ವ್ಯಾಖ್ಯಾನದಲ್ಲಿ ಹಾಗೆ ಹೇಳಿದ್ದಾರೆ. ಇಲ್ಲಿ ಅಜ್ಞಾನ ಇರುವಷ್ಟು ಕಾಲ ಮಾತ್ರ ಕರ್ಮಗಳು ಉಂಟಾಗ್ತಾನೆ ಇರ್ತಾವೆ ಅನ್ನೋ ವಿಷಯ ಅವರೇನು ಹೇಳಿದ್ದಾರಲ್ಲ, ಇದು ಈ ಶ್ಲೋಕದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ಆ ವಿಷಯ ಬಂದೇ ಇಲ್ಲ. ಆದರೆ ಅವರು ಅದನ್ನ ತಗೊಂಡಿದ್ದಾರೆ. ಎಲ್ಲಿವರೆಗೂ ಅಜ್ಞಾನ ಇರ್ತದೋ ಯಾವಚ್ಚ ಕ್ರಿಯಾ ತಾವದಿದಂ ಮನಃ ಅಂತ ತಾವದಬೋಧ ಜಾತಃ ಆತ್ಮಸ್ವರೂಪ ಅತಿರೋಭಾವ ಆತ್ಮ ಯಾಥಾತ್ಮ್ಯ ಅಜ್ಞಾನ ನಿಮಿತ್ತ ಪರಾಭವ ಅಂತ ಅವ್ರದ್ದು ವ್ಯಾಖ್ಯಾನ. ಇದು ಈ ವಿಷಯ ಅಜ್ಞಾನ ಇರುವಷ್ಟು ಕಾಲ ಮಾತ್ರ ಕರ್ಮಗಳು ಇರ್ತಾವೆ ಅಂತ ಏನೋ ಅವರು ವಿವರಣೆ ಕೊಟ್ಟಿದ್ದಾರೆ. ಇದು ಭಾಗವತ ಶ್ಲೋಕದಲ್ಲಿ ಇಲ್ಲ. ಅದನ್ನ ಅಧ್ಯಾಹಾರ ಮಾಡಿಕೊಳ್ಬೇಕು. ಇದು ಒಂದು ದೋಷ ಇವರ ವ್ಯಾಖ್ಯಾನದಲ್ಲಿ. ಮತ್ತೆ ಅಜ್ಞಾನ ಇಲ್ಲದೇ ಇದ್ರೂ ಕೂಡ ಜ್ಞಾನಿಗಳು ವಿಹಿತ ಕರ್ಮವನ್ನ ಮಾಡೋದರಿಂದ ಜ್ಞಾನ ಇರುವಷ್ಟು ಕಾಲ ಮಾತ್ರ ಕರ್ಮ ಉಂಟಾಗ್ತದೆ ಅನ್ನೋದು ಸರಿಯಲ್ಲ. ಯಾಕೆಂದ್ರೆ ಬೇರೆ ಕಡೆಯಲ್ಲಿ ಜ್ಞಾನಿಗಳು ಕೂಡ ವಿಹಿತವಾದ ಕರ್ಮಗಳನ್ನ ಮಾಡ್ತಾರೆ ಅಂತಿದೆ. ಹಾಗಾಗಿ ವಿಹಿತ ಕರ್ಮಾಚರಣೆಯನ್ನ ಮಾಡೋದರಿಂದ ಅವರಿಗೆ ಅಜ್ಞಾನ ಇದೆ ಅಂತ ಅರ್ಥ ಏನಲ್ಲ. ಅಜ್ಞಾನ ಇಲ್ಲದೇ ಇದ್ರೂ ಕರ್ಮಾಚರಣೆ ಕಂಡಿದೆ. ಇವರು ಏನು ಹೇಳ್ತಾರೆ, ಅಜ್ಞಾನ ಇರುವಷ್ಟು ಕಾಲ ಮಾತ್ರ ಕರ್ಮಗಳು ಉಂಟಾಗ್ತದೆ ಅಂತ ಹೇಳಿಬಿಟ್ಟಿದ್ದಾರೆ. ಕರ್ಮ ಅನ್ನೋದು ಅಜ್ಞಾನದಿಂದಲೇ ಆಗೋದು, ಅಜ್ಞಾನ ಇರುವಷ್ಟು ಕಾಲ ಮಾತ್ರ ಕರ್ಮ ಅಂತ. ಅದು ಕೂಡ ಸರಿಯಲ್ಲ. ಯಾಕೆಂದ್ರೆ ಜ್ಞಾನಿಗಳು ಕರ್ಮ ಮಾಡ್ತಾರೆ, ಅದು ಮೋಚಕವಾದ ಕರ್ಮ, ಬಂಧಕ ಕರ್ಮ ಅಲ್ಲ ಅದು. ಹಾಗಾಗಿ ಕರ್ಮ ಅಂದ್ರೆ ಅದು ಬಂಧಕವೇ, ಅದು ಅಜ್ಞಾನಿಗಳೇ ಮಾಡೋದು, ಅಜ್ಞಾನ ಇರುವಷ್ಟು ಕಾಲ ಮಾತ್ರ ಕರ್ಮ ಅಂತ ಹೀಗೆ ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಅವರೆಲ್ಲ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಅವರ ವ್ಯಾಖ್ಯಾನ ಪ್ರಕಾರ ಕರ್ಮದಲ್ಲಿ ಬಂಧಕ ಕರ್ಮ ಮೋಚಕ ಕರ್ಮ ಅಂತ ಎರಡು ರೀತಿಯಾದ ಕರ್ಮಗಳೇ ಇಲ್ಲ ಅವ್ರ ಪ್ರಕಾರ. ಅವ್ರ ಪ್ರಕಾರ ಕರ್ಮ ಅಂದ್ರೆ ಒಂದೇ, ಬಂಧಕವೇ ಅಂತ. ಆದರೆ ಹಾಗಲ್ಲ. ಕರ್ಮ ಎಷ್ಟು ದಿವಸ ಇರ್ತದೋ ಅಷ್ಟು ಕಾಲವೂ ಕೂಡ ಮನಸ್ಸು ಕರ್ಮಾಸಕ್ತವೇ ಆಗಿರ್ತದೆ, ಜ್ಞಾನದ ಕಡೆಗೆ ಒಲವು ತೋರಿಸೋದೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಯಾವಚ್ಚ ಕ್ರಿಯಾ ತಾವದಿದಂ ಮನಃ ಕರ್ಮಾತ್ಮಕಂ ಕರ್ಮ ಪ್ರವಣಂ ನತು ಜ್ಞಾನ ಪ್ರವಣಂ ಏನ ಕರ್ಮಾತ್ಮಕೇನ ಮನಸಾ ಭೂಯೋಪಿ ಶರೀರ ಬಂಧ ಅಂತ ವೀರರಾಘ ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿ ಕರ್ಮ ಇರುವಷ್ಟು ಕಾಲ ಮನಸ್ಸು ಕರ್ಮದಲ್ಲೇ ಆಸಕ್ತವಾಗ್ತದೆ, ಜ್ಞಾನದ ಕಡೆಗೆ ಹೋಗೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಜ್ಞಾನ ಕಡೆಗೆ ಹೋಗೋದೇ ಇಲ್ಲ ಅಂದ್ರೆ ಮತ್ತೆ ಮೋಕ್ಷ ಆಗೋದು ಹೇಗೆ? ಹಾಗಾಗಿ ಇದು ಕೂಡ ಸರಿಯಲ್ಲ. ಅಪರೋಕ್ಷ ಆಗೋದಕ್ಕಿಂತ ಮುಂಚೆ ನಿಷ್ಕಾಮನೆಯಿಂದ ಭಗವತ್ ಪೂಜಾ ರೂಪವಾಗಿ ಕರ್ಮಗಳನ್ನು ನಾವು ಮಾಡ್ತಾ ಇದ್ರೆ ಆ ಕರ್ಮ ನಮಗೆ ಮೋಚಕವಾಗ್ತದೆ. ನಿಷ್ಕಾಮ ಕರ್ಮ ಅದು ಮೋಕ್ಷವನ್ನು ತಂದು ಕೊಡಲಿಕ್ಕೆ ಕಾರಣ ಆಗ್ತದೆ. ಮನಸ್ಸು ಆ ನಿಷ್ಕಾಮ ಕರ್ಮದಲ್ಲಿ ಆಸಕ್ತಿಯಿಂದ ಅದನ್ನ ಮಾಡುವ ಕಡೆಗೆ ಒಲವು ತೋರ್ತದೆ. ಮನಸ್ಸಿಗೆ ಎರಡೂ ಕರ್ಮವನ್ನು ಮಾಡೋ ಆಸಕ್ತಿಯೂ ಬರಬಹುದು. ಅವರ ವ್ಯಾಖ್ಯಾನ ಪ್ರಕಾರ ಕೇವಲ ಬಂಧಕ ಕರ್ಮ ಕಡೆಗೇನೆ ಮನಸ್ಸು ಹೋಗ್ತದೆ, ಮನಸ್ಸು ಜ್ಞಾನದ ಕಡೆಗೆ ವಿಚಾರ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗೇನಿಲ್ಲ. ನಿಷ್ಕಾಮ ಕರ್ಮವನ್ನ ಮಾಡ್ತಾ ಇದ್ರೆ ಮನಸ್ಸು ಜ್ಞಾನದ ಕಡೆಗೆ ವಿಶೇಷವಾಗಿ ಒಲವು ತೋರಿಸ್ತದೆ.
ಜ್ಞಾನದ ಬಗ್ಗೆ ಅನಾಸಕ್ತಿ ಏನು ಬರೋದಿಲ್ಲ. ನಿಷ್ಕಾಮ ಕರ್ಮ ಅನ್ನೋದು ಅದು ಬಂಧಕ ಅಲ್ಲ. ಯಾರಿಗೆ ನಿಷ್ಕಾಮ ಕರ್ಮ ಬಂಧಕವಾಗೋದಿಲ್ವೋ ಅಂಥವರಿಗೆ ಮನಸ್ಸು ಶುದ್ಧವಾಗಿ ಇರ್ತದೆ. ಆ ಶುದ್ಧವಾದ ಮನಸ್ಸು ನಿಷ್ಕಾಮ ಕರ್ಮದಲ್ಲೇ ಆಸಕ್ತವಾಗ್ತದೆ. ಅದರಿಂದ ಜ್ಞಾನ ಉಂಟಾಗ್ತದೆ. ಹಾಗಾಗಿ ಜ್ಞಾನದ ಕಡೆಗೆ ಒಲವನ್ನು ತೋರಿಸ್ತಕ್ಕಂತಹ ಆ ಮನಸ್ಸು ನಿಷ್ಕಾಮ ಕರ್ಮದಲ್ಲಿ ಆಸಕ್ತವಾಗಿ ನಿಷ್ಕಾಮ ಕರ್ಮಗಳನ್ನು ಮಾಡೋದರಿಂದ ಅದು ಶರೀರದ ಈ ಬಂಧದ ಮೋಚನೆಗೆ ಕಾರಣ ಆಗ್ತದೆ ಹೊರತು ಅದು ಬಂಧಕ ಆಗೋದಿಲ್ಲ. ಇದು ನಿಜವಾದ ತತ್ವ. ಆದರೆ ಬೇರೆ ವ್ಯಾಖ್ಯಾನ ಪ್ರಕಾರ ಈ ವಿಷಯ ಇಲ್ಲ. ಅವರು ಅದು ಕರ್ಮ ಅಂತನ್ನೋದು ಬಂಧಕವೇ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ತಾವತ್ ಅಲ್ಲಿರೋದು ತಾವತ್ ಕ್ರಿಯಾ ತಾವದಿದಂ ಮನೋವೈ ಅಂತ ಇದೆ. ಇದೇ ಸರಿಯಾದ ಪಾಠ. ಅವರು ಯಾವತ್ ಕ್ರಿಯಾ ಅಂತಿಟ್ಟುಕೊಂಡು ಆ ಪಾಠವನ್ನೇ ವ್ಯತ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ ಅವರು. ಯಾವತ್ ಕ್ರಿಯಾ ತಾವದಿದಂ ಮನಃ ಅಂತ ಮಾಡಿಕೊಂಡು ಅವರು ಮನಸ್ಸು ಕರ್ಮ ಅನ್ನೋದು ಇರೋವರೆಗೂ ಮನಸ್ಸು ಅದು ಬಂಧಕವೇ, ಜ್ಞಾನದ ಕಡೆ ವಿಚಾರ ಮಾಡೋದೇ ಇಲ್ಲ ಅಂತ ಹಿಂಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಸರಿಯಲ್ಲ. ಹಾಗಾಗಿ ತಾವತ್ ಕ್ರಿಯಾ ತಾವದಿದಂ ಮನೋವೈ ಅಂತ ಪಾಠ. ಮತ್ತೆ ಅವನು ಇದುವರೆಗೂ ಏನು ಕರ್ಮಗಳನ್ನು ಮಾಡಿದ್ನಲ್ಲ, ನಿಷಿದ್ಧವಾದ ಕರ್ಮಗಳು, ಕಾಮ್ಯ ಕರ್ಮಗಳು, ಇದರ ಫಲದ ಲೇಪ ಅಂತನ್ನೋದು ಅದು ಕೂಡ ಅಪರೋಕ್ಷ ಆಗೋವರೆಗೆ ಮಾತ್ರ. ಅಪರೋಕ್ಷ ಜ್ಞಾನ ಬಂತು ಅಂತಾದರೆ ಆಮೇಲೆ ನಿಷಿದ್ಧ ಕರ್ಮಗಳು, ಕಾಮ್ಯ ಕರ್ಮಗಳು ಮಾಡಿರ್ತಕ್ಕಂಥದ್ದೇನಿದೆ ಅದರ ಎಲ್ಲ ಫಲ ಲೇಪ ಅಂತನ್ನೋದು ಹೋಗಿಬಿಡತ್ತೆ. ಅದನ್ನೆಲ್ಲ ಅನುಭವಿಸ್ಲೇಬೇಕು ಅಂತೇನಿಲ್ಲ, ಎಲ್ಲವೂ ನಾಶವಾಗತ್ತೆ. ಬ್ರಹ್ಮಸೂತ್ರದಲ್ಲಿ ಓಂ ತದಧಿಗಮ ಉತ್ತರ ಪೂರ್ವಾಘಯೋರಶ್ಲೇಷ ವಿನಾಶೌ ಓಂ ಅಂತ ಒಂದು ಸೂತ್ರ. ಅಲ್ಲಿ ಸ್ಪಷ್ಟವಾಗಿ ಈ ವಿಷಯವನ್ನ ತೀರ್ಮಾನ ಮಾಡಿದ್ದಾರೆ ವೇದವ್ಯಾಸದೇವರು. ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೌ ಅಂತ. ಅಪರೋಕ್ಷ ಜ್ಞಾನ ಆಯಿತೋ ಅವನಿಗೆ ಹಿಂದಿನ ಮತ್ತು ಮುಂದಿನ ಎಲ್ಲ ಕರ್ಮಗಳ ಲೇಪ ಅಂತನ್ನೋದು ಆಗೋದಿಲ್ಲ. ಎಲ್ಲವೂ ನಾಶವಾಗ್ತದೆ. ಕರ್ಮಗಳ ಲೇಪ ಉಂಟಾಗೋದಿಲ್ಲ. ಮುಂದೆ ಮಾಡುವ ಕರ್ಮಗಳ ಲೇಪವೂ ಆಗೋದಿಲ್ಲ ಅವನಿಗೆ. ಈ ಹಿಂದೆ ಮಾಡಿದ ಕರ್ಮಗಳ ಲೇಪವೂ ಕೂಡ ಹೋಗಿಬಿಡ್ತದೆ ಅಂತಿದೆ. ಹಾಗಾಗಿ ಆ ಫಲಲೇಪನೂ ಕೂಡ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೇನು ಮಾಡಬೇಕು? ಶ್ರವಣ ಜಿಜ್ಞಾಸ ಮಾಡಿ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದಂತೆ ಜಿಜ್ಞಾಸ, ಭಗವಂತನ ಕಡೆಗೆ ಮನಸ್ಸು ಹೋಗಬೇಕು. ತತ್ವಜ್ಞಾನ, ಪರಮಾತ್ಮ ತತ್ವವನ್ನು ವಿಚಾರ ಮಾಡಬೇಕು. ಆ ರೀತಿ ಶ್ರವಣಾದಿಗಳನ್ನು ಮಾಡಿ ಅಪರೋಕ್ಷವನ್ನು ಸಂಪಾದನೆ ಮಾಡಿದರೆ ಆವಾಗ ಎಲ್ಲ ಕರ್ಮಗಳ ಲೇಪವೂ ಕೂಡ ನಾಶವಾಗಿಬಿಡ್ತದೆ. ನಿಷಿದ್ಧ ಕರ್ಮಗಳು, ಎಲ್ಲ ಕರ್ಮಗಳು. ಆದ್ದರಿಂದ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ನಿಷ್ಕಾಮ ಕರ್ಮಗಳನ್ನು ಯಾರು ಮಾಡೋದಿಲ್ವೋ ಅಂಥವರಿಗೆ ಕರ್ಮ ಅಂತನ್ನೋದು ಬಂಧಕವಾಗ್ತದೆ ಅಂತ ಹಿಂದೆ ಹೇಳಿದ್ದು. ಎಲ್ರಿಗೂ ಅಲ್ಲ. ನಿಷ್ಕಾಮ ಕರ್ಮಗಳು ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡ್ತದೆ. ಹಾಗಾಗಿ ತಾವತ್ ಕ್ರಿಯಾ ತಾವದಿದಂ ಮನೋವೈ ಅಂತ ಹೀಗೆ ಭಾಗವತದಲ್ಲಿ ತಾವತ್ ಕ್ರಿಯಾ ಅಂತ ಪದಗಳನ್ನು ಹೇಳಿದ್ದಾರಲ್ಲ. ಎಲ್ಲಿವರೆಗೆ ಅಪರೋಕ್ಷ ಆಗೋದಿಲ್ವೋ ಅಲ್ಲಿವರೆಗೆ ಅಂತ ಹಾಗರ್ಥ. ನಿಷಿದ್ಧ ಮತ್ತು ಕಾಮ್ಯ ಕರ್ಮಗಳನ್ನು ಜ್ಞಾನಿ ಮಾಡೋದ್ರಿಂದ ಅವನಿಗೆ ಕ್ರಿಯೆಯೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕ್ರಿಯೆ ಇದ್ದರೂ ಅದರ ಫಲ ಲೇಪ ಇಲ್ಲ ಅಂತ ಹಾಗಿಟ್ಟುಕೊಳ್ಬೇಕು. ಕ್ರಿಯಾ ಎಲ್ಲರೂ ಮಾಡೇ ಮಾಡ್ತಾರೆ. ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯವೇ, ಕರ್ಮಗಳನ್ನು ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ.
ಕರ್ಮ ಮಾಡಲೇಬೇಕು, ಎಲ್ಲರೂ ಮಾಡೇ ಮಾಡ್ತಾರೆ. ಆದರೆ ಅದರ ಲೇಪ ಆಗೋದಿಲ್ಲ ಅಷ್ಟೆ. ಇಲ್ಲಿ ಕರ್ಮಾತ್ಮಕಂ ಅಂತಿದೆ. ಈ ಮನೋವೈ ಕರ್ಮಾತ್ಮಕಂ ಏನ ಶರೀರ ಬಂಧ ಅಂತ. ಕರ್ಮಾತ್ಮಕಂ ಮನಃ ಅಂದ್ರೆ ಕರ್ಮದಲ್ಲಿ ಆಸಕ್ತವಾದ ಮನಸ್ಸು ಅಂತ ಅರ್ಥ ಅಲ್ಲ. ಕರ್ಮದಲ್ಲಿ ಅಂತಂದ್ರೆ ಎಲ್ಲಾ ಕರ್ಮದಲ್ಲಿ ಅಂತ ಅರ್ಥ ಅಲ್ಲ. ಈಗ ಬೇರೆಯವರೇನು ಹೇಳ್ತಾರೆ, ಕರ್ಮ ಇದ್ದರೆ ಕರ್ಮದಲ್ಲಿ ಆಸಕ್ತವಾದ ಮನಸ್ಸು ಇರ್ತದೆ, ಆದ್ರಿಂದ ಕರ್ಮಾಸಕ್ತವಾದ ಮನಸ್ಸು ಅಂತ ಅರ್ಥ ಅಲ್ಲ ಅಂತ. ಕರ್ಮಾಸಕ್ತವಾದ ಮನಸ್ಸು ಇದ್ದರೆ ಕರ್ಮ ಇದ್ದೇ ಇರ್ತದೆ. ಹಾಗಾಗಿ ಕರ್ಮ ಇರೋದಿಲ್ಲ ಅಂತ ಅವ್ರು ಹೇಳೋದು ಸರಿಯಲ್ಲ. ಕರ್ಮ ಇಲ್ಲದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಇಲ್ಲದೇ ಇರುವಂತೆ ಆಗೋದೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್ ಅಂತ. ಒಂದು ಕ್ಷಣವೂ ಕೂಡ ಕರ್ಮ ಮಾಡದೆ ಜೀವ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸದಾಕಾಲ ಕರ್ಮ ನಡೀತಾನೆ ಇರ್ತದೆ. ಅದಕ್ಕೆ ಬಂಧಕವಾದ ಕರ್ಮ, ಮೋಚಕವಾದ ಕರ್ಮ ಅಂತ ಎರಡು ರೀತಿ ಕರ್ಮಗಳಿದ್ದಾವೆ. ಇದನ್ನು ತಿಳ್ಕೊಳ್ಬೇಕು. ಅದನ್ನ ಹೇಳ್ತಾ ಇರೋದಿಲ್ಲಿ. ಮೋಚಕವಾದ ಕರ್ಮ ಅಂತನ್ನೋದು ಏನಿದೆ, ನಿಷ್ಕಾಮ ಕರ್ಮ, ಅದು ಬಂಧಕ ಅಲ್ಲ. ಅದನ್ನ ಯಾರು ಮಾಡೋದಿಲ್ವೋ ಅಂಥವರಿಗೆ, ಪರಮಾತ್ಮ ತತ್ವ ವಿಚಾರವನ್ನ ಯಾರು ಮಾಡೋದಿಲ್ವೋ, ಯಾರು ಮೋಚಕವಾದ ಕರ್ಮವನ್ನ, ನಿಷ್ಕಾಮ ಕರ್ಮವನ್ನ ಮಾಡೋದಿಲ್ವೋ, ಪರಮಾತ್ಮ ತತ್ವವನ್ನ ವಿಚಾರ ಮಾಡಿ ಮೋಚಕವಾದ ನಿಷ್ಕಾಮ ಕರ್ಮವನ್ನ ಯಾರು ಮಾಡೋದಿಲ್ವೋ ಅಂಥವರಿಗೆ ಈ ಕರ್ಮ ಅಂದ್ರೆ ಪಾಪಕರ್ಮ, ಇಂದ್ರಿಯ ಸುಖಕ್ಕೋಸ್ಕರ ಮಾಡ್ತಕ್ಕಂತಹ ಕರ್ಮ ಅಂತನ್ನೋದು ಬಂಧಕವಾಗ್ತದೆ ಅಂತ ಹಾಗರ್ಥ. ಇಲ್ಲಿ ಮಧ್ವಾಚಾರ್ಯರು ಕ್ರಿಯಾಫಲಂ ತಾವದೇವ ಕರ್ಮಾತ್ಮಕಂ ಕರ್ಮವಶಂ ಅಂತ ಆ ಎರಡು ಪದಗಳ ಅರ್ಥವನ್ನು ಬರೀತಾರೆ. ಕ್ರಿಯಾ ತಾವತ್ ಕ್ರಿಯಾ ತಾವಜಿದಂ ಮನೋವೈ ಕರ್ಮಾತ್ಮಕಂ ಏನ ಶರೀರ ಬಂಧ ಅಂತ ಇಲ್ಲಿ ಭಾಗವತದಲ್ಲಿ ಏನಿದೆ, ಅದಕ್ಕೆ ಕ್ರಿಯಾಫಲಂ ತಾವದೇವ ಅಂತದನ್ನ ಅನ್ವಯ ಮಾಡಿ ತೋರಿಸ್ತಾರೆ. ಕ್ರಿಯೆ ಅಂದ್ರೆ ಇಲ್ಲಿ ಕರ್ಮಫಲ ಅಂತ ಅರ್ಥ. ಅಪರೋಕ್ಷ ಆಗದ ತನಕ ಅಲ್ಲಿವರೆಗೆ ಮಾತ್ರ ಕರ್ಮದ ಫಲದ ಲೇಪ. ಕ್ರಿಯಾಫಲಂ ತಾವದೇವ ಅಂದ್ರೆ ಅಪರೋಕ್ಷ ಆಗುವವರೆಗೆ ಮಾತ್ರ ಕರ್ಮದ ಫಲಲೇಪ. ಕರ್ಮಾತ್ಮಕಂ ಅಂದ್ರೆ ಕರ್ಮವಶ, ಮನಸ್ಸು ಕರ್ಮಾತ್ಮಕ ಅಂದ್ರೆ ಕರ್ಮಾಧೀನ, ಕರ್ಮಾನುಸಾರವಾಗಿಯೇ ಸುಖ ದುಃಖಗಳನ್ನು ಉಂಟು ಮಾಡ್ತದೆ ಅಂತರ್ಥ. ಅಪರೋಕ್ಷ ಜ್ಞಾನ ಆಗೋ ತನಕ ಮಾತ್ರ ಕರ್ಮದ ಫಲದ ಲೇಪ. ಈ ಮನಸ್ಸು ಕರ್ಮಕ್ಕೆ ಅನುಸಾರವಾಗಿಯೇ ಸುಖ ದುಃಖ ಮೊದಲಾದವುಗಳನ್ನು ಉಂಟು ಮಾಡಿಕೊಡೋದ್ರಿಂದ ಅದು ಕರ್ಮಾತ್ಮಕ ಅಂತ ಕರೆಸ್ಕೊಳ್ತದೆ ಅಂತ. ಹೀಗೆ ಅದರ ಒಂದು ಸ್ಪಷ್ಟತೆಯನ್ನ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಹಾಗಾಗಿ ಮನಸ್ಸು ಏನು ಮಾಡಬೇಕು, ಪರಮಾತ್ಮ ತತ್ವವನ್ನು ವಿಚಾರ ಮಾಡಬೇಕು. ಅದು ಇಂದ್ರಿಯ ಪ್ರೀತಿಗೋಸ್ಕರ ಮಾಡುವ ಕರ್ಮಗಳನ್ನು ಮಾಡ್ತಾ ಹೋದ್ರೆ ಅದು ಬಂಧಕವಾದ ಕರ್ಮ ಆಗ್ತದೆ. ಅದು ಮತ್ತೆ ಮುಂದಿನ ಬಂಧಕವಾದ ಶರೀರಗಳಿಗೇನೆ ಕಾರಣ ಆಗ್ತಾ ಹೋಗ್ತದೆ. ಅಂಥವರಿಗೆ ಅದು ಬಂಧಕ ಅಂತ ಹೇಳಿದ್ದು, ಎಲ್ರಿಗೂ ಅಲ್ಲ. ನೋಡಿ ಇವಾಗ ಪರಾಭವಸ್ತಾವದಬೋಧ ಜಾತೋ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ. ಆತ್ಮತತ್ವವನ್ನ ಎಲ್ಲಿವರೆಗೂ ಅವನು ವಿಚಾರ ಮಾಡೋದಿಲ್ವೋ ಅಂಥವನಿಗೆ ತಾವತ್ ಕ್ರಿಯಾಸ್ತಾವಜಿದಂ ಮನೋವೈ ಕರ್ಮಾತ್ಮಕಂ ಯೇನ ಶರೀರ ಬಂಧ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ಮತ್ತೆ ಇದೆಲ್ಲ ಬಂದು ನಿಷ್ಕಾಮ ಕರ್ಮ ಕಾಮ್ಯ ಕರ್ಮನ್ನ ಒಪ್ಪುತ್ತಾರೆ ಅವರೆಲ್ಲ. ಅದೇ ಅವರು ಕರ್ಮ ಅಂತ ಅನ್ನೋದು ಬಂಧಕವೇ,
ಅಂತ ಹೇಳಿಬಿಟ್ಟಿದ್ದಾರೆ. ಮೋಚಕವಾದ ಒಂದು ಕರ್ಮ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಅವರು. ಆಗ ಮೋಚಕ ಆಗೋದಕ್ಕೆ ಅವ್ರು ಏನ್ ಹೇಳ್ತಾರೆ? ದಾರಿ ಕರ್ಮ ಮಾಡಬಾರ್ದು ಅಂತಾರೆ. ಓಕೆ. ಎಲ್ಲಿವರೆಗೂ ಕರ್ಮ ಮಾಡ್ತಾ ಇರ್ತಾನೋ ಅಲ್ಲಿವರೆಗೂ ಅವನಿಗೆ ಬಂಧಕವೇ ಆಗ್ತದೆ ಅದು ಅಂತ. ಅದು ಹಿಂದಿನ ಶ್ಲೋಕದಲ್ಲಿ ಹಾಗೆ ಹೇಳದಂತೆ ಕಾಣ್ತದೆ. ಎಲ್ಲಾ ಕರ್ಮಗಳಿಗೂ ಹಾಗೆ ಹೇಳದಂತೆ ಕಾಣ್ತದೆ. ಅದು ಎಲ್ಲಾ ಕರ್ಮಗಳಿಗೂ ಅಲ್ಲ. ಕರ್ಮ ಮಾಡ್ಲಂಗ ಹೆಂಗ್ ಇರಾಕ್ ಬಿಡ ಅವ್ರು ಏನ್ ದೃಷ್ಟಾಂತ? ಕರ್ಮ ಮಾಡ್ಲಂಗ ಏನ್ ಸುಮ್ಮ ಕೂತುಂಡ ಹಂಗೆ ಕೂತುಂಡ್ರೋಕ? ಇಲ್ಲ ಏನ್ ಕರ್ಮ ಮಾಡೋ ಕುಡುದಂದ್ರೆ ಏನ್ ಅರ್ಥ ಆಗ? ಅದೇ ವಿರುದ್ಧ. ಅದನ್ನ ಅವರು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ. ಓಕೆ. ಏನ್ ಮಾಡಿದ್ರು ಅದು ಕರ್ಮನೇ ಅಲ್ವಾ? ಏನ್ ಮಾಡಿ ಕರ್ಮ ಆಡ್ತಾರೆ. ಜ್ಞಾನದ ಕಡೆಗೆ ಒಲವು ತೋರಿಸೋದೇ ಇಲ್ಲ ಮನಸ್ಸು, ಬರೇ ಕರ್ಮಾಸಕ್ತವೇ ಆಗಿರ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಬಂದು ಅವ್ರ ಅಪರೋಕ್ಷ ಜ್ಞಾನ ಎಂಬ ಇದೆಲ್ಲ ಒಪ್ಪುತ್ತಾರ್ಯಾ? ಅಪರೋಕ್ಷ ಜ್ಞಾನ ಅಂದ್ರೆ ಅದು ಒಪ್ತಾರೆ. ಆದ್ರೆ ಅಪರೋಕ್ಷ ಜ್ಞಾನ ಅಂದ್ರೆ ಅದು ಅಲ್ಲಿಗೆ ಮುಗೀತು, ಮತ್ತೆ ಕರ್ಮ ಮಾಡೋದಿಲ್ಲ ಅವನು, ಹಾಗೆ ಹೇಳ್ತಾರೆ. ಅಲ್ಲಿ ಅದೇ ಮೋಕ್ಷ. ಆಮೇಲೆ ಮತ್ತವರು ಭೂಮಿಯಲ್ಲಿ ಇರೋದೇ ಇಲ್ಲ. ಜ್ಞಾನಾನಂತರದಲ್ಲಿ ಕರ್ಮವೇ ಇಲ್ಲ ಅವ್ರ ಪ್ರಕಾರ. ಜ್ಞಾನಾನಂತರದಲ್ಲಿ ಜೀವನೇ ಇಲ್ಲ. ಅದ್ವೈತದ ಪ್ರಕಾರ ಜ್ಞಾನಾನಂತರದಲ್ಲಿ ಜೀವನೂ ಇಲ್ಲ, ಕರ್ಮನೂ ಇಲ್ಲ, ಏನೂ ಇಲ್ಲ. ಜೀವ ಬ್ರಹ್ಮನೇ ಆಗ್ಬಿಡೋದು. ಆಮೇಲೆ ಒಂದು ಕ್ಷಣವೂ ಇರೋದಿಲ್ಲ. ಈಗಿರೋರೆಲ್ಲರೂ ಅಜ್ಞಾನಿಗಳೇ. ಜ್ಞಾನ ಬಂತೋ ಅಂದ್ರೆ ಅಪರೋಕ್ಷ ಜ್ಞಾನ ಬಂತೋ ಅವ್ರಿಗೆ ಮೋಕ್ಷ, ತಕ್ಷಣದಲ್ಲೇ ಮೋಕ್ಷ. ಅವ್ರ ಅಪರೋಕ್ಷ ಜ್ಞಾನ ಬಂದು ಒಂದಾಗಿಡ್ತಾರೆ ಜೀವನ, ಒಂದಾಗೋದು. ಅದನ್ನೇ ಅಪರೋಕ್ಷ ಜ್ಞಾನ ಅಂತ ಕರೆಯೋದು. ಒಂದೇ ಆಗ್ಬಿಡೋದು. ಆಮೇಲೆ ಅವರು ಮತ್ತೆ ಭೂಮಿಯಲ್ಲಿ ಇರೋದಿಲ್ಲ. ಇಲ್ಲಿರೋರು ಯಾರು ಅಪರೋಕ್ಷ ಜ್ಞಾನಿಗಳಲ್ಲ. ಹಾಗಾಗಿ ಇರೋರೆಲ್ಲರೂ ಅಜ್ಞಾನಿಗಳೇ ನಮಗೆ ಉಪದೇಶ ಮಾಡಬೇಕು. ಜ್ಞಾನಿಗಳು ಯಾರು ಉಪದೇಶ ಮಾಡೋರಿಲ್ಲೇ ಇಲ್ಲ. ಅದೇ ಶ್ರೀನಿವಾಸ, ನಮಸ್ಕಾರ ಆಚಾರ್ಯ. ನಮಸ್ಕಾರ. ಸುಮ್ನೆ ಕೂರೋದು ಅಂತ ಬರದೇ ಇಲ್ಲ ಅಲ್ಲ ಆಚಾರ್ಯ? ಸುಮ್ನೆ ಕೂತಿದ್ರು ಕರ್ಮ ಶ್ವಾಸೋಚ್ಛ್ವಾಸ ನಡೀತಾನೆ ಇರತ್ತೆ, ಅದು ಒಂದು ಕರ್ಮ ಅಂತಾನೆ ಅರ್ಥ ಆಗತ್ತಲ್ವಾ? ಹೌದು, ಅದು ಒಂದು ಕರ್ಮನೇ. ಆದ್ರಿಂದ ಆ ಕರ್ಮನೂ ಕೂಡ ನಾವು ಭಗವತ್ ಪೂಜಾ ರೂಪದಲ್ಲೇ ಮಾಡಬೇಕು. ಶ್ವಾಸೋಚ್ಛ್ವಾಸವನ್ನು ಕೂಡ ಭಗವತ್ ಪೂಜಾ ರೂಪದಲ್ಲೇ ನಾವು ನಡೆಸಿದ್ರೆ ಅದು ಒಂದು ಮೋಚಕ ಕರ್ಮನೇ ಆಗ್ಬಿಡತ್ತೆ. ನಾವು ಮಾಡೋ ಉಸಿರಾಟವೂ ಕೂಡ ಅದು ಭಗವಂತನ ಇದು ಹಂಸಮಂತ್ರ ಜಪ ಅಂತನ್ನೋ ಒಂದು ಅನುಸಂಧಾನದಿಂದ ನಾವು ಮಾಡಿಬಿಟ್ರೆ ಅದು ಮೋಚಕನೇ ಆಗ್ಬಿಡತ್ತೆ. ಮೋಚಕ ಕರ್ಮ, ನಿಷ್ಕಾಮ ಕರ್ಮವೇ ಆಗ್ಬಿಡತ್ತೆ. ಬಟ್ ನೀವ್ ಹೇಳಿದ ಆ ಮಾತು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರ್ತಾ ಅದು ಹಂಸ ಮಂತ್ರ ಬಂದು ದೇವತೆಗಳು ಬಂದು ಈ ತರ ಬಂದು ಉಪಾಸನ ಮಾಡ್ತಾರೆ, ನಮ್ಮಂತವ್ರಿಗೆ ಬಂದು ಅದು ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಹಂಗೆಂಬ ಯೋಗ್ಯತೆ ಇಲ್ಲ ಅಂದ್ರೆ ತಿಳ್ಕೊಳ್ಬಹುದು. ನಮಗೆ ಆ ರೀತಿ ಉಪಾಸನೆ ಮಾಡ್ಲಿಕ್ಕೆ ಈಗ ನಾವು ಯಾವಾಗೋ ಒಂದೆರಡು ಸಲ ಹೇಳ್ತೇವೆ, ಆಮೇಲೆ ನಮ್ಗೆ ಅದು ಆ ಕಲ್ಪನೆ ಬರೋದಿಲ್ಲಲ್ಲ. ಅದಕ್ಕೆ ಹೇಳಿದ್ದು. ದೇವತೆಗಳು ಯಾವಾಗ್ಲೂ ಆ ಅನುಸಂಧಾನದಿಂದಲೇ ಇರ್ತಾರೆ, ನಮಗ ಆ ಅನುಸಂಧಾನ ಯಾವಾಗ್ಲೂ ಇರೋದಿಲ್ಲ. ಆದ್ರಿಂದ ನಮ್ಗದು ಕಷ್ಟ ಸಾಧ್ಯ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಹರೇ ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.